ವಿಶ್ವದಲ್ಲಿ ಒಂದು ತಿಂಗಳ ಪರ್ಯಂತವಾಗಿ ರಂಜಾನ್ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಮುಸ್ಲಿಂ ಬಂಧುಗಳು ಒಂದು ತಿಂಗಳ ರೋಜಾ ಇದ್ದು ಆ ಭಗವಂತನ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ. ಎಲ್ಲಾ ಜನರು ಮನುಷ್ಯ ಜಾತಿ ಜನ್ಮದು ಭೂಮಿಯ ಮೇಲೆ ಇರ್ತಕ್ಕಂಥವ್ರು ಎಲ್ಲರಿಗೂ ನಿನ್ನ ಆಶೀರ್ವಾದ ಇರಲಿ, ಎಲ್ಲರೂ ಅಣ್ಣ ತಮ್ಮಂದ್ರೆ ಬಾಳ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. ಇವತ್ತು ಕೂಡ ಇಲ್ಲಿ ನಮ್ಮ ಭಾಗದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಬಾಯಿ ಅಂತ ಹೇಳಿ ಇಫ್ತಾರ್ ಮಾಡ್ತಾರೆ. ಅವ್ರ ಬಾಯಲ್ಲಿ ನಾವು ಖಜೂರಿಡೋದು, ನಮ್ಮ ಬಾಯಲ್ಲಿ ಅವರು ಖಜೂರಿಡ್ತಕ್ಕಂಥದ್ದು ಹಿಂದೂ ಮುಸ್ಲಿಂ ರಾಷ್ಟ್ರೀಯ ಭಾವೈಕ್ಯತೆಯ ಸಂಕೇತವಾಗಿ ಇವತ್ತು ಕರ್ನಾಟಕದಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಆಚರಣೆ ಮಾಡ್ತಿದ್ದೇವೆ. ಅವರೆಲ್ಲರ ಒಂದು ಆಶೀರ್ವಾದದಿಂದ ದುವಾದಿಂದ ಒಂದು ರೋಜಾ ಒಂದು ತಿಂಗಳ ಪರ್ಯಂತರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದರ ಫಲವಾಗಿ ದೇಶದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಬಾಳಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ರಂಜಾನ್ ಹಬ್ಬದಲ್ಲಿ ರೋಜಾ ಇದ್ದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. रमजान का दिन है। रमजान के वास्ते मैं सब लोगों को रमजान ईद मुबारक बोलते हुए तमाम लोग मुस्लिम बांधवों ने एक महीना रोज़ा रख के अल्लाह से दुआ मांगते लोगों का कल्याण हो दो। ये भूमि में कितने लोग हैं वो सबका आशीर्वाद, सबको आशीर्वाद दो, सबका भलाई के वास्ते ये एक महीने के वास्ते रोज़ा रख के इफ्तार शाम में इफ्तार का ये सब ये चल रहे हिंदू मुस्लिम दोनों भाई जय बोल के एक हिंदू भाई ने उनके मुंह में खजूर रखे, उन्होंने हमारे मुंह में खजूर रखे, दोनों ही के राष्ट्रीय भावैक्यता संकेत बोल के ऐसा ये त्यौहार बना रहे हैं कि ईद के वास्ते एक महीना सुबह से शाम तक रोजा रख के अल्लाह से दुआ मांग के ये देश में सुख शांति नमदी सब मिलजुल के रहना बोल के मांगते, इसलिए सबको रमजान हब्बा सुबह से बोल ಇವತ್ತಿನ ದಿವಸ ಗುಲ್ಬರ್ಗ ಸೌತ್ MLA ಆಲಂ ಪ್ರಭು ಪಾಟೀಲ್ ಅವರು ಭಾಗ್ಯವಹಿಸಿ ಇಫ್ತಾರ್ ಪಾರ್ಟಿ ಹತ್ರ ಶ್ರೀ MP ಕ್ಯಾಂಡಿಡೇಟ್ ರಾಧಾಕಿಶನ್ ಅವರು ಮತ್ತು ಭಾಳಷ್ಟು MLAಗಳು ಬಂದು ಮುಸ್ಲಿಂ ಬಾಂಧವಗಳಿಗೆ ಇಫ್ತಾರ್ ಪಾರ್ಟಿನ ಮಾಡಿ ಅವ್ರ ಜೊತೆಗೆ ಒಂದು ಸಂದೇಶನ ಕೊಟ್ಟರು. ಈ ದೇಶದಾಗೆ ಶಾಂತಿ ಉನ್ನತಿ ಇರಬೇಕು, ಪರಮಾತ್ಮ ಬಲ್ಲಿ ಅಲ್ಲಾ ಬಲ್ಲಿ ಬೇಡ್ಕೋಬೇಕು. ಎಲ್ಲ ರೋಜ್ದಾರು ನಮ್ಮ ದೇಶದಾಗೆ ಎಲ್ಲ ಸಮಾಜಗಳು ಒಂದು ಅಣ್ಣತಮ್ಮರಾಗಿ ನಡಿಬೇಕು ಅಂತ ಈ ರೋಜಾನಲ್ಲಿ ಬೇಡ್ಕೊಂಡು ಇವತ್ತು ಸಮಾಜ ಮಂದಿಗೆ ಇಫ್ತಾರ್ ಪಾರ್ಟಿನ ಕೊಟ್ಟು ಈ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. 31 ದಿವಸ ಬಹಳ ಪವಿತ್ರವಾದ ದಿವಸ ಆಗುತ್ತದೆ. ಇದು ರೋಜಾ ಬಹಳ ಮನಸ್ಸ ಸ್ವಚ್ಛತೆಯಿಂದ ಯಾವುದು ಹೀನಕತೆ ಇಲ್ಲ, ಯಾವುದು ಇದು ಇಲ್ಲ, ಪಂಜಪತ್ ನಮಾಜ ಮತ್ತು ರಾತ್ರಿ ಹಗಲ ಒಂದು ಇದು ಮನಸ್ಸ ಭಾವನೆಯಿಂದ ಪರಿಪೂರ್ಣವಾಗಿ 30 ದಿವಸ ನಂತರ ಇದಕ್ಕೆ ಒಂದು ರಂಜಾನ್ ಹಬ್ಬವನ್ನು ಆಚರಿಸಿ ಪವಿತ್ರವಾದ ದಿವಸವನ್ನು ಮುಖ್ಯವಾಗಿ ರಂಜಾನವನ್ನು ಬಯಸುತ್ತಾರೆ. ನಾನು ಎರಡು ಮಾತುಗಳನ್ನಾಗಿ ಮುಗಿಸಿಕೊಂಡು ಏನು ಹೇಳಕ್ ಬಯಸ್ತೀರಿ ಸರ್? ರಂಜಾನ್ ಹಬ್ಬ ಬಗ್ಗೆ ಏನು ಹೇಳಕ್ ಬಯಸ್ತೀರಿ? ಒಂದು ದಿವಸ ಇರ್ತದೆ. ಒಂದೊಂದು ದಿವಸದ ಒಂದೊಂದು ಮನಸ್ಸಿಗೆ ಸ್ವಚ್ಛತೆ ಭಾವನೆಯನ್ನು ಬಯಸುತ್ತದೆ. ಇದು ಹಬ್ಬದ ಒಂದು ಕಾರಣ ಇದೆ. ದೇವರದ ಪ್ರಾರ್ಥನೆಯಲ್ಲಿ ಒಂದು ಸ್ವಚ್ಛತೆ ಕಾಪಾಡಿ ನಡೆಸಿಕೊಳ್ಳುವ ಎಲ್ಲವರಿಗೆ ಸರಿಸಮಾನವಾಗಿ ನೋಡಿಕೊಳ್ಳುವ ಸ್ಥಿತಿಯಲ್ಲಿ ತರುತ್ತದೆ. वालेकुम रहमतुल्लाहि वबरकातहू। आज 28वें रोज़े के दिन आलम प्रभु सर जो साउथ के MLA हैं, आज उन तमाम साउथ वालों हो या नॉर्थ वालों हो मुस्लिम लोगों को रोज़गार की पार्टी और खाने का इंतज़ाम किया गया है। आलम प्रभु सर है और उनके दोनों बेटे हैं और हमारे पूरे कॉर्पोरेटर्स है। जो हमारे आलम प्रभु सर है MLA, जो आलम प्रभु सर है साउथ के MLA लीडर्स आज यहाँ पे मॉन स्टार में जो इफ्तार पार्टी रखे हैं और खाने का भी इंतजाम करे हैं। और मेन अहम बात यह है गुलबर्गे के MP साहब RK सर भी आए हुए हैं। यहाँ पर हिंदू मुस्लिम की कोई भेदभाव नहीं है, खाने का इंतजाम है। सबका एक पैगाम है कि ये है भेदभाव कुछ नहीं है। ये हमारे को सबसे आने वाले इलेक्शन में हमारे लिए बहुत अहम चीज़ है, सोच और समझ के करना है। पूरे मेरे मुसलमान भाई जो आलम प्रभु सर के जो बेटे हैं और उनके पूरे फ्रेंड सर्कल ठहर के हम लोगों का इंतजाम कर रहे हैं। मैं इसलिए आलम प्रभु सर को दिले जहां से मुबारकबाद देती हूँ और शुक्रिया तहे दिल से शुक्रिया अदा करती हूँ उनके फैमिली के लिए। थैंक्स सर, आलम प्रभु सर बहुत बहुत थैंक्स जो हमारे लिए जो ये करे आप। मिस आमिना पटेल सर।
ನಮಸ್ಕಾರ, ನಾನು ನಿಂಗಮ್ಮ ಸಿ ಕಟ್ಟಿಮನಿ 54 ವಾರ್ಡ್ ಕಾರ್ಪೊರೇಟ್ರು. ಇವತ್ತು ರಂಜಾನ್ ಹಬ್ಬದ ನಿಮಿತ್ತವಾಗಿ ವಿಚಾರಕೂಟ ಒಂದು ಆಯೋಜನೆ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲಂಪ್ರಭು ಪಾಟೀಲ್ ಅವರು ಇವತ್ತು ಇಟ್ಕೊಂಡಿದ್ದಾರೆ. ಎಲ್ಲ ನಮ್ಮ ಮುಸ್ಲಿಂ ಎಲ್ಲ ಬಾಂಧವರು ಎಲ್ಲರೂ ಒಗ್ಗೂಡಿ ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ. ಹಾಗೂ ಇಂದು ಎಲ್ಲರೂ ಒಂದೇ, ಯಾವುದು ಕುಲಭೇದ ಅನ್ನೋದಿಲ್ಲ, ಎಲ್ಲರೂ ಒಂದೇ ಸಮಾನಾಗಿ ಇರಬೇಕಂತ ಎಲ್ಲರೂ ಒಗ್ಗಟ್ಟಿನಿಂದ ಇದು ಮಾಡಲಾಗುತ್ತೆ. ಎಲ್ಲರೂ ನಮಸ್ಕಾರ, ರಂಜಾನ್ ಹಬ್ಬದ ಶುಭಾಶಯಗಳು. ನಮಸ್ಕಾರ, ನಾನು ಅಂಜಲಿ ಕೋರ್ಬಾ. ಇವತ್ತಿನ 28ನೇ ರೋಜಾ ನಿಮಿತ್ತವಾಗಿ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಲಂಪ್ರಭು ಪಾಟೀಲ್ ಅವರು ಇವತ್ತು ರೋಜಾ ಅಂಗವಾಗಿ ಇಖ್ತಿಯಾರ್ ಪಾರ್ಟಿ ಕೊಟ್ಟಿದ್ದಾರೆ ಎಲ್ಲರಿಗೂ. ಅದೇ ರೀತಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಎಲ್ಲರೂ ಕಲ್ತು ಆಚರಣೆ ಮಾಡ್ತಾ ಇದ್ದೀವಿ. ಯಾವುದೇ ರೀತಿ ಭೇದ ಭಾವ ಇಲ್ಲ. ತುಂಬ ಸಂತೋಷ. ನಾವು ಕೂಡ ಅದೇ ರೀತಿ ಅವರೆಲ್ಲ ಹೆಂಗೆ ಸೆಲೆಬ್ರೇಷನ್ ಮಾಡ್ತಾರೋ ಅದೇ ರೀತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಎಲ್ರಿಗೂ ರೋಜಾ ಹಬ್ಬದ ಶುಭಾಶಯಗಳು ಹೇಳ್ತೇವೆ. ಎಲ್ರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು.